ವೈಟ್ಫೀಲ್ಡ್ ಸಿದ್ದಾಪುರದಲ್ಲಿ ಸರ್ಕಾರಿ 30 ಕಾವಲು ಜಾಗದಲ್ಲಿ ಸಾರ್ವಜನಿಕರಿಗೆಂದು ಬಿಲ್ಡರ್ಸ್ಗಾಗಿ ರಸ್ತೆ ನಿರ್ಮಾಣದ ಗುಟ್ಟು. ಬೆಂಗಳೂರಿನ ವೈಟ್ಫೀಲ್ಡ್ ಸಿದ್ದಾಪುರದ ಕಡುಬಡವರಿಗೆ ಹಕ್ಕುಪತ್ರ ಕೊಡಿಸಲು ಲಿಂಬಾವಳಿಗೆ ತಾಕತ್ತು ಯೋಗ್ಯತೆ ಇಲ್ಲವೇ? ಹೌದು, ಇಂಥದ್ದೊಂದು ಪ್ರಶ್ನೆ ರಾಜಧಾನಿ ಬೆಂಗಳೂರಿನ ಮಾದೇಪುರ ಕ್ಷೇತ್ರದ ಸಾರ್ವಜನಿಕ ವಲಯದಲ್ಲಿ ಎದ್ದಿದೆ. ಕಳೆದ 15 ವರ್ಷಗಳಿಂದ ಮಾದೇಪುರ ಕ್ಷೇತ್ರದಲ್ಲಿ MLA ಆಗಿದ್ದಂತಹ ಅರವಿಂದ ಲಿಂಬಾವಳಿ ಅವರು ಸಾವಿರಾರು ಕೋಟಿ ಅನುದಾನವನ್ನು ತಂದು ಕ್ಷೇತ್ರವನ್ನು ಬಹಳ ಅಭಿವೃದ್ಧಿ ಮಾಡಿದ್ದೀನಿ ಎಂದು ಆಗಾಗ ತಮ್ಮ ಬಿಜೆಪಿ ಕಾರ್ಯಕರ್ತರ ಎದುರು ಹಾಗೂ ಬಹಿರಂಗ ಸಭೆಗಳಲ್ಲಿ ಕೊಚ್ಚಿಕೊಳ್ಳುವುದು ಸಾಮಾನ್ಯವಾಗಿದೆ. ಇನ್ನು ಕಾರ್ಯಕರ್ತರು ಲಿಂಬಾವಳಿಯವರನ್ನು ಸಂಘಟನಾ ಚತುರ, ಅಭಿವೃದ್ಧಿಯ ಹರಿಕಾರ ಎಂದು ದಿನವೂ ಫೇಸ್ಬುಕ್ಗಳಲ್ಲಿ ಹೊಗಳುವುದು ದಿನದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಹಾಗೆಲ್ಲ ಹೊಗಳಿಸಿಕೊಳ್ಳುವ ಸಂಘಟನಾ ಚತುರರಿಗೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಟಿಕೆಟ್ ಸಿಗದಿರುವುದು ಬಹಳ ಆಶ್ಚರ್ಯಕರ. ಅದನ್ನು ಈಗ ಹೇಳುವ ಅಗತ್ಯ ಇಲ್ಲವಾದರೂ ಏಕೆ ಹೇಳುತ್ತಿದ್ದೇವೆ ಎಂದರೆ, ಸದ್ಯ ಅವರ ಧರ್ಮಪತ್ನಿ ಮಂಜುಳಾ ಲಿಂಬಾವಳಿ ಅವರೇ MLA ಆಗಿದ್ದಾರೆ. ಮತ್ತಷ್ಟು ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ ಎಂದು ಅವರ ಬೆಂಬಲಿಗರು ಫೇಸ್ಬುಕ್ನಲ್ಲಿ ಉದ್ದುದ್ದ ಬರೆದುಕೊಳ್ಳುತ್ತಲೇ ಇದ್ದಾರೆ. ಹಾಗೆಲ್ಲ ಬರೆದುಕೊಳ್ಳುವ ಲಿಂಬಾವಳಿ ಬೆಂಬಲಿಗರೇ ನಮ್ಮದೊಂದು ಪ್ರಶ್ನೆ. ಅದೇನೆಂದರೆ, ಕೋಟಿ ಅನುದಾನವನ್ನು ತಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ ಎನ್ನುವಾಗ ಸಿದ್ದಾಪುರ ಗ್ರಾಮದ ಸರ್ವೆ ನಂಬರ್ 15ರ ಸರ್ಕಾರಿ 30 ಕಾವಲು ಜಾಗದಲ್ಲಿ ಮನೆಗಳನ್ನು ಕಟ್ಟಿಕೊಂಡಿರುವ ಕಡುಬಡವರಿಗೆ ಹಕ್ಕುಪತ್ರಗಳನ್ನು ಕೊಡಿಸುವ ತಾಕತ್ತು ಅಂದರೆ ಕೆಪಾಸಿಟಿ ಮತ್ತು ಯೋಗ್ಯತೆ ಇಲ್ಲವೇ? ಈ ಪ್ರಶ್ನೆ ಕೇಳುತ್ತಲೇ ಲಿಂಬಾವಳಿ ಬೆಂಬಲಿಗರಲ್ಲಿ ಹಾಗೂ ಅವರಿಗೂ ನಮ್ಮ ಮೇಲೆ ಸಿಟ್ಟು ಬರಬಹುದು, ಸಹಜ. ಆದರೆ ಈ ಪ್ರಶ್ನೆಯನ್ನು ನಾವು ಕೇಳುತ್ತಿಲ್ಲ. ಮಾದೇಪುರ ಕ್ಷೇತ್ರದ ಸಾರ್ವಜನಿಕ ವಲಯದಲ್ಲಿ ಎದ್ದಿರುವ ಪ್ರಶ್ನೆಯಾಗಿದೆ. ಸ್ಥಳೀಯರು ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದಾರೆ. ಆದರೆ ವಿರೋಧ ಪಕ್ಷದ ಕಾಂಗ್ರೆಸ್ ಮುಖಂಡರು ಮಾತ್ರ ತುಟಿಪಿಟಕ್ಕೆನ್ನುತ್ತಿಲ್ಲ, ತೆಪ್ಪಗೆ ಇದ್ದಾರೆ. ಕಳೆದ 18 ವರ್ಷಗಳಿಂದಲೂ ಸ್ಥಳೀಯ ಬಿಜೆಪಿ ವಿರುದ್ಧ ಪ್ರತಿಭಟಿಸುವ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಹಾಗಾಗಿ ಲಿಂಬಾವಳಿಯವರು ಸತತವಾಗಿ ಗೆಲುವಿನ ರುಚಿಯನ್ನು ನೋಡುತ್ತಲೇ ಇದ್ದಾರೆ. ಸದ್ಯ ನಾವು ಲಿಂಬಾವಳಿ ಅವರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಈಗಾಗಲೇ ಸರ್ಕಾರಿ 30 ಕಾವಲು ಜಾಗದಲ್ಲಿರುವ ಕಡುಬಡವರಿಗೆ ಏಕೆ ಹಕ್ಕುಪತ್ರಗಳನ್ನು ಕೊಡಿಸುತ್ತಿಲ್ಲ? ಕೋಟಿ ಅನುದಾನವನ್ನು ತಂದು ಸುರಿದು ಅಭಿವೃದ್ಧಿ ಮಾಡಿದ್ದೀನಿ ಎನ್ನುವ ಲಿಂಬಾವಳಿ ಅವರಿಗೆ ಕನಿಷ್ಠ ಕಡಿಬಡವರಿಗೆ ಹಕ್ಕುಪತ್ರಗಳನ್ನು ಕೊಡಿಸುವ ತಾಕತ್ತು ಅಂದರೆ, ಮತ್ತೊಮ್ಮೆ ಹೇಳುತ್ತಿದ್ದೇವೆ, ಕೆಪಾಸಿಟಿ ಹಾಗೂ ಯೋಗ್ಯತೆ ಇಲ್ಲವೇ? ಹೌದು, ಈ ಪ್ರಶ್ನೆಯನ್ನು ಸದ್ಯ ಬಹಿರಂಗವಾಗಿ ಕೇಳಲೇಬೇಕಾಗಿದೆ. ಕಾರಣ, ನಮಗೆ ಬಂದಿರುವ ಮಾಹಿತಿಯಂತೆ ಸರ್ವೆ ನಂಬರ್ 15ರಲ್ಲಿರುವ ಕಡುಬಡವರನ್ನು ಖಾಲಿ ಮಾಡಿಸುವ ಹುನ್ನಾರ ನಡೆಯುತ್ತಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಅದಕ್ಕೆ ಕಾರಣ ಒಂದಲ್ಲ ಎರಡಲ್ಲ 16 ಇವೆ. ಆದರೆ ಪ್ರಮುಖವಾಗಿ ಕೇಳಿಬರುವುದೇನೆಂದರೆ, ಸದ್ಯಲ್ಲದೆ ಸರ್ಕಾರಿ 30 ಕಾವಲು ಜಾಗದಲ್ಲಿ ಬಿಲ್ಡರ್ಸ್ನವರು ಆವರಿಸಿಕೊಂಡಿರುವುದು. ಇನ್ನು ಕಡುಬಡವರಿಗೆ ಸಹಾಯ ಮಾಡುತ್ತೇವೆ ಎಂದು ಹಕ್ಕುಪತ್ರ ಕೊಡಿಸುತ್ತೇವೆ ಎಂದುಕೊಂಡು ಬಂದಂತಹ ಹೋರಾಟಗಾರರೇ ಅಡ್ಡಗಾಲ ಆಗಿರುವುದು ನಮ್ಮ ಗಮನಕ್ಕೆ ತಿಳಿದು ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗಿವೆ. ಅವೆಲ್ಲವನ್ನು ಪಕ್ಕಕ್ಕೆ ಇಟ್ಟು ಸದ್ಯ ನೇರವಾಗಿ ವಿಷಯಕ್ಕೆ ಬರುವುದೇನೆಂದರೆ, ಈಗಾಗಲೇ ಸಿದ್ದಾಪುರ ಗ್ರಾಮದ ಸರ್ವೆ ನಂಬರ್ 15ರಲ್ಲಿರುವ ಸರ್ಕಾರಿ 30 ಕಾವಲು ಜಮೀನಿನಲ್ಲಿ ಸಾರ್ವಜನಿಕರಿಗೆ ಎಂದುಕೊಂಡು ಬಿಲ್ಡರ್ಸ್ಗಾಗಿ ರಸ್ತೆ ನಿರ್ಮಾಣ ಮಾಡಿಕೊಟ್ಟಿರುವುದು ನಿಜ. ಬಿಲ್ಡರ್ಸ್ಗಳ ಅಭಿವೃದ್ಧಿಯ ಓಟಕ್ಕೆ ಟಾರ್ ರಸ್ತೆಯನ್ನು ನಿರ್ಮಿಸಿಕೊಟ್ಟಿರುವುದು ಸಾಕ್ಷಿ ಇದೆ. ಇಷ್ಟೆಲ್ಲ ಅಭಿವೃದ್ಧಿಯನ್ನು ಮಾಡಿರುವ ಲಿಂಬಾವಳಿ ಅವರು 15 ವರ್ಷಗಳ ಕಾಲ ಮಾದೇಪುರದಲ್ಲಿ MLA ಆಗಿದ್ದರೂ ಕೇವಲ ಕಡುಬಡವರಿಗೆ ಹಕ್ಕುಪತ್ರಗಳನ್ನು ಕೊಡಿಸಲು ಸಾಧ್ಯವಾಗದಿರುವುದು ಬಹಳ ಆಶ್ಚರ್ಯಕರ. ಹಕ್ಕುಪತ್ರ ಕೊಡಿಸುವ ಆಸೆಯನ್ನು ತೋರಿಸುತ್ತಲೇ ಕಡುಬಡವರ ಮತಗಳನ್ನು ಗಿಟ್ಟಿಸಿಕೊಂಡು ಸದ್ಯ ತಮ್ಮ ಪತ್ನಿ ಮಂಜುಳಾ ಲಿಂಬಾವಳಿಯವರನ್ನು ಗೆಲ್ಲಿಸಿಕೊಂಡಿದ್ದನ್ನು ಗಮನಿಸಿದರೆ ನಿಜಕ್ಕೂ ಲಿಂಬಾವಳಿಯವರು ಸಂಘಟನಾ ಚತುರರೇ ಆಗಿದ್ದಾರೆ. ಹಕ್ಕುಪತ್ರ ಸಿಗುತ್ತದೆ ಎನ್ನುವ ಆಸೆಯಿಂದ ಕಡುಬಡವರು ಪ್ರತಿ ಬಾರಿ ಚುನಾವಣೆ ಬಂದಾಗ ಲಿಂಬಾವಳಿಯವರ ಹಿಂದೆ ಮುಂದೆ ಓಡಾಡಿಕೊಂಡಿರುವ ಸಿದ್ದಾಪುರದ ಕಡುಬಡವರಿಗೆ ಯಲಹಂಕ ಕ್ಷೇತ್ರದ ಕೋಗಿಲು ನಿರಾಶ್ರಿತರಿಗೆ ಆದಂತಹ ಗತಿ ಬರುವುದು ಎನ್ನುವ ಅನುಮಾನ ಕಾಡುತ್ತಿದೆ. ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.